ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಆ ಕಡೆ ಸುರಪುರ, ಶಹಾಪುರ, ನಮ್ಮಲ್ಲಿ ದೇವದುರ್ಗ, ಈ ಎಲ್ಲ ಭಾಗದಲ್ಲಿ ಇವತ್ತು ನೀರಾವರಿಯಿಂದ ನೀವೇನು ಸಮೃದ್ಧಿಯನ್ನು ಕಾಣ್ತಾ ಇದ್ದೀರಿ, ಇದಕ್ಕೆ ಮೂಲ ಕಾರಣಕರ್ತರು ದೇವೇಗೌಡರು ಅನ್ನೋದು ಯಾರೂ ಮರೆಯೋದಕ್ಕಾಗೋದಿಲ್ಲ. ಒಂದು ಕ್ಷೇತ್ರಕ್ಕೆ ನೀರನ್ನು ಕೊಟ್ಟರೆ ಅದು ಹೇಗೆ ಅಭಿವೃದ್ಧಿ ಆಗ್ತದೆ ಅನ್ನೋದಕ್ಕೆ ನಮ್ಮ ದೇವದುರ್ಗ ಉದಾಹರಣೆ. ಅಲ್ಲಿ ಚಹಾ ಕುಡಿಯೋಕೆ ಒಂದು ಹೋಟೆಲ್ ಇದ್ದಿಲ್ಲ, ತಟ್ಟಿ ಹೋಟೆಲ್ದಾಗಿದ್ದು ಕುಡಿತಿದ್ವಿ ಚಹಾ. ಅಲ್ಲಿಯ ಜನ ಗುಳೆ ಹೋಗ್ತಾಯಿದ್ದರು, ನಮ್ಮಲ್ಲಿ ಬಂದು ಕೆಲಸಕ್ಕೆ ಬರ್ತಾಯಿದ್ದರು. ಇವತ್ತು ನೀರು ಕೊಟ್ಟ ಮೇಲೆ ಆವತ್ತಿನ ದೇವದುರ್ಗ ಇವತ್ತಿನ ದೇವದುರ್ಗಕ್ಕೆ ಹೋಲಿಸಿದರೆ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಎಲ್ಲರೂ ಆಲೋಚನೆ ಮಾಡಬೇಕಾಗ್ತದೆ. ಸರ್ಕಾರ ನಡೆಸುವವರು ಕೂಡ ನಮಗೆ ನೀರು ಕೊಟ್ಟೆವು, ರೈತರಿಗೆ ಇವರು ಏನೂ ಕೊಡೋದು ಬೇಕಾಗಿಲ್ಲ. ಅಶ್ಯೂರ್ಡ್ ವಾಟರ್, ಕ್ವಾಲಿಟಿ ಕರೆಂಟ್, ರೆಮರೇಟಿವ್ ಪ್ರೈಸ್ ಮೂರನ್ನು ಕೊಟ್ಟರೆ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನೆ ಭಾರತದ ರೈತ. ಇವು ಮೂರನ್ನೇ ಕೊಡಿ ಸಾಕು. ನಿಮ್ಮ ಆಮಿಷಗಳು, ಬಿಸ್ಕಿಟ್ಗಳು ಬೇಡ. ಇವು ಚಾಕ್ಲೇಟು ಬಿಸ್ಕಿಟು ಕೊಟ್ಟು ಅವ್ರ ಮನ್ಯಾಗ ಓಟೇಸದವ ಹೆಂಗೆ ಸಿಗಬೇಕನ್ನೋ ಯೋಜನೆ ಬೇಕಾಗಿಲ್ಲ. ನೀವು ನಿಜವಾಗಿ ರೈತರ ಪರವಾಗಿ ಇದ್ದರೆ ಇವ್ರ ಗ್ಯಾರಂಟಿಗಳನ್ನು ತೆಗೆದು ರೈತರಿಗೆ ನೀರು ಕೊಡ್ತಕ್ಕಂಥ ಯೋಜನೆಗಳನ್ನು ಮಾಡಿ ಬದುಕ್ತಾರೆ. ಕುಮಾರಣ್ಣನವರು ಅವರು ಒಂದು ಯೋಜನೆಯನ್ನು ತಂದರು, ಗ್ರಾಮ ವಾಸ್ತವ್ಯ ಅನ್ನುವುದು. ವಿಧಾನಸೌಧದ 3ನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನು ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ, ದೀನದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ, ಏಡ್ಸ್ ಬಂದಂಥ ರೋಗಿಯ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಮಲಗಿದ್ದಾನೆ ಅಂದರೆ ಕುಮಾರಣ್ಣನ ಬಿಟ್ಟರೆ ಇನ್ನೊಬ್ಬರು ಇಲ್ಲ. ಅದಕ್ಕೆ ಏನು ಅಲ್ಲೋಗಿ ಮಲಗಿಬಿಟ್ರೆ ಉದ್ಧಾರ ಆದರು ಅವರು ಅಂತ. ಅವರು ಉದ್ಧಾರ ಆಗೋದಲ್ಲ, ಅಲ್ಲಿ ಹೋಗಿ ಮಲಗಿದ ಮೇಲೆ ಕುಮಾರಣ್ಣನಿಗೆ ಗ್ರಾಮದಲ್ಲಿರುವ ಸಮಸ್ಯೆಗಳ ಅರಿವು ಮೂಡಿ ಸುವರ್ಣ ಗ್ರಾಮೋದಯ ಯೋಜನೆಯನ್ನು ತಂದರು. ಆ ಸುವರ್ಣ ಗ್ರಾಮದ ಯೋಜನೆಯನ್ನು ತಂದು ಇದೇ ಗುಲ್ಬರ್ಗಾದಲ್ಲಿ ಅಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂ ಅವ್ರನ್ನ ಕರೆದು ಉದ್ಘಾಟನೆಯನ್ನು ಮಾಡಿಸಿದ್ರಾ? ಇಲ್ಲಿ ಇವತ್ತು ನಿಮ್ಮ ಹಳ್ಳಿಗಳಲ್ಲಿ CC ರಸ್ತೆಗಳಾಗ್ತಾ ಇದ್ದರೆ ಅದು ಕುಮಾರಣ್ಣನ ಕನಸಿನ ಕಲ್ಪನೆಯ ಕೂಸು ಅನ್ನೋದನ್ನು ನೆನಪಿಟ್ಕೋಬೇಕು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಈಗಾಗಲೇ ಇಬ್ಬರು ಮಾತನಾಡಿದ್ದಾರೆ. ಈ ಪಕ್ಷ ದೇವೇಗೌಡರು ಶ್ರಮಪಟ್ಟು ಕಟ್ಟಿದ ಪಕ್ಷ. ಅವರು ಒಂದು ಸಾರಿ ಒಬ್ಬರೇ ಇಬ್ಬರೇ ಗೆದ್ದಾಗ ಕೂಡ ಹೇಳಿದ್ದರು, ಮತ್ತೆ ನಾನು ಧೂಳದಿಂದ ಎದ್ದು ಬರ್ತೇನೆ ಅಂತ. ಎದ್ದು ಬಂದು ಮುಖ್ಯಮಂತ್ರಿ ಆಗಿದ್ದಲ್ಲದೆ ದೇಶದ ಏಕೈಕ ಕನ್ನಡಿಗನಾಗಿ ಕೆಂಪುಕೋಟೆಯ ಮೇಲೆ ಧ್ವಜವನ್ನು ಹಾರಿಸಿದ ಆ ಶಕ್ತಿ ದೇವೇಗೌಡರಿಗಿದೆ. ನಾವು ಇಲ್ಲೇ ಸದನದೆಲ್ಲ ಹೇಳ್ತಾ ಇದ್ದೆ, ಆ ಕಡೆ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಮೊದಲನೇ ಸೀಟ್ನಾಗ, ಈ ಕಡೆ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ. ಎರಡೂ ನಮ್ಮ ಪ್ರಾಡಕ್ಟ್ಸೇ ಅವು. ಎರಡೂ ಮುಖ್ಯ ಸೇನೆಗಳಲ್ಲಿ ನಮ್ಮವರೇ ಇದ್ದರು. ನಮ್ಮವರು ಇಲ್ಲಿಂದ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ, ನಮ್ಮ ಗರಡಿಯಲ್ಲಿ ಬೆಳೆದಿರೋರೇ ಇವತ್ತು ಅಲ್ಲಿ ಹೋಗಿದ್ದಾರೆ. ಆದರೆ ಹೊಸ ಹೊಸ ನಾಯಕರನ್ನು ಸೃಷ್ಟಿ ಮಾಡುವ ಶಕ್ತಿ ದೇವೇಗೌಡರಿಗೆ ಐತಿ. ಅದು ಒಂದು ಫ್ಯಾಕ್ಟ್ರಿ ಇದ್ದಂಗೆ ನಮ್ಮದು. ನಾಯಕರುಗಳನ್ನು ಸೃಷ್ಟಿ ಮಾಡಿ ಕಳಿಸ್ತೀವಿ. ಕಾಂಗ್ರೆಸ್ನಾಗ BJPಯಾಗ ನಾಯಕರಿಲ್ಲ, ನಮ್ಮವ್ರನ್ನ ಕರ್ಕೊಂಡು ಹೋಗಿ ಅವ್ರು ಮಾಡುವಂಥ ಪರಿಸ್ಥಿತಿ ಐತಿ. ಆ ಶಕ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕಿದ್ದರೆ ಅದು ಜಾತ್ಯತೀತ ಜನತಾದಳಕ್ಕೆ. ಯಾಕಂದರೆ ನಮ್ಮಲ್ಲಿ ಭೀಷ್ಮ ಇದ್ದಾನೆ. ಪಕ್ಷವನ್ನು ಕಟ್ಟೋದಕ್ಕೆ ಭೀಷ್ಮನ ಮಾರ್ಗದರ್ಶನ ನಮಗಿದೆ, ಹಿರಿಯರ ಮಾರ್ಗದರ್ಶನ. ನಾನು ಕುಮಾರಣ್ಣನವರು 2 ಸಾರಿ ಮುಖ್ಯಮಂತ್ರಿ ಆದರು. ಆದರೆ ದುರ್ದೈವ ಏನಂದರೂ ನಾವು ಮಾಡಿದ ಮುಖ್ಯಮಂತ್ರಿ ಆಗಲಿಲ್ಲ ಕುಮಾರಣ್ಣ, ದೇವರು ಮಾಡಿದ ಮುಖ್ಯಮಂತ್ರಿ ಆದ. ನಾವ್ಯಾರೂ ಅದನ್ನು 120 ಸ್ಥಾನ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಲಿಲ್ಲ. ದೇವರು ಮಾಡಿದ ಮುಖ್ಯಮಂತ್ರಿ ಆದ. ಅಲ್ಪ ಅವಧಿಗೆ 18 ತಿಂಗಳ 12 13 ತಿಂಗಳ ಬಿಟ್ಟರೆ 5 ವರ್ಷದ ಸರ್ಕಾರವನ್ನು ನಡೆಸಿದರೆ ಕರ್ನಾಟಕದ ಚಿತ್ರವೇ ಬೇರೆ ಆಗ್ತಾಯಿತ್ತು. ದುರ್ದೈವ
ನಾವು ಭಾಷೆಯನ್ನು ಕೊಟ್ಟಿದ್ದ ಕುಮಾರಣ್ಣ, ನಾನು ಗೆದ್ದರೆ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೇವೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹಾಕಿದ್ವಿ. ಆದರೆ ಬಹುಮತದ ಸರ್ಕಾರ ಬರಲಿಲ್ಲ. ಅಲ್ಲಿ ಸಿದ್ದರಾಮಯ್ಯನವ್ರದ್ದು ಆವಾಗ ಇವಾಗ ಗ್ಯಾರಂಟಿ ಇತ್ತು. ಆವಾಗ ಏನಪ್ಪ ನಮ್ಮ ಭಾಗ್ಯ, ಆವಾಗ ಭಾಗ್ಯಗಳಿದ್ದು. ಅವರು ಹೇಳಿದ್ರು ನಮ್ಮ ಯಾವ ಭಾಗ್ಯನೂ ನೀವು ನಿಲ್ಲಿಸಬಾರ್ದು. ಅವ್ರ ಕಂಡೀಷನ್, ನಮ್ಮ ಭಾಗ್ಯಗಳು ಏನು ಮಾಡೀವಿ ಅವೆಲ್ಲವೂ ಹಾಗೆ ಕಂಟಿನ್ಯೂ ಇರಬೇಕು. ಅದಾದ ಮೇಲೆ ನೀವು ಏನಾರ ಮಾಡ್ಕೊಳ್ರಿ, ಸಾಲನ ಮನ್ನಾ ಮಾಡಿರಿ, ಏನಾರ ಮಾಡಿರಿ. ಅವ್ರಿಗೆ ಗೊತ್ತಿತ್ತು ಇದು ಸಾಲ ಮನ್ನಾ ಮಾಡೋಕ್ಕಾಗೋದಿಲ್ಲ ನಮ್ಮ ಭಾಗ್ಯಗಳನ್ನು ಕೊಟ್ಟರೆ ಅಂತ. ಕುಮಾರಣ್ಣವ್ರು, ನಾನು ಅವ್ರ ಕ್ಯಾಬಿನೆಟ್ನಲ್ಲಿದ್ದಾಗ ನಾವು ಕೂಡ ಮಾತನಾಡಿದ್ವಿ ಏನು ಮಾಡಬೇಕು ಅಂತ. ನಾವೆಲ್ಲರೂ ಸಜೆಸ್ಟ್ ಏನು ಮಾಡಿದ್ವಿ ಕುಮಾರಣ್ಣಗೆ ಅಂದರೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಣ್ಣ, ಪೂರ್ಣ ಸರ್ಕಾರ ಬಂದ್ರೆ ಮಾಡ್ತೀವಿ ಅಂದಿದ್ವಿ, ಇನ್ನು ಮಾಡೋಕ್ಕಾಗೋದಿಲ್ಲಪ್ಪ ಪೂರ್ಣ ಸರ್ಕಾರ ಬಂದಿಲ್ಲ ಅಂತ ಹೇಳ್ಬೇಕಷ್ಟೇ ಅಂತ. ನಂಬಬೇಕಲ್ಲಪ್ಪ ಜನ, ಹೆಂಗೆ ಮಾಡೋದು? ಅವರು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಈ ದೇಶದ ಇತಿಹಾಸದಲ್ಲಿ ಪ್ರೈವೇಟ್ ಬ್ಯಾಂಕ್ಗಳ, ರಾಷ್ಟ್ರೀಕೃತ ಬ್ಯಾಂಕ್ಗಳ, ಸಹಕಾರಿ ಬ್ಯಾಂಕ್ಗಳ ಎಲ್ಲ ಸಾಲವನ್ನು ಮನ್ನಾ ಮಾಡಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ ಮಾತ್ರ. ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ.